ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಕತೆ ಸ್ಟಾರ್ಟ್ ಮಾಡೋಣ. ಒತ್ತರಲ್ಲೇ ಹೋಗಿದ್ರು ಇಷ್ಟೊತ್ತಾಗೋಯ್ತಲ್ಲ ಬರೋದು. ಅದಕ್ಕೆ ಹೇಳಿದ್ದು ನಾನು ಒತ್ತರಲ್ಲೇ ಹೋಗೋಣ ಅಂತ. ನೋಡು, ಈಗಲೇ ಇಷ್ಟೊತ್ತಾಗೈತೆ. ಇನ್ನು ನಾವು ತಡವಾಗಿ ಹೋಗಿದ್ರೆ ಇನ್ನು ಸಂಜೆನೇ ಆಗ್ಬಿಡೋದೇನೋ. ಹ್ಞೂ ಕಣವ, ಬಸ್ ಸಿಗೋದು ಲೇಟ್ ಆಗೋಯ್ತು, ಅದಕ್ಕೆ ತಡ ಆಗಿದ್ದು. ಇಲ್ಲಾಂದಿದ್ರೆ ಇನ್ನೊಂಚೂರು ಬೇಗನೆ ಬರೋವೇನೋ ಅಲ್ವಾ? ಹ್ಞೂ ಕಣವ, ಸರಿ ಆಯಿತು ಕಣವ, ಹೋಯ್ತೀನಿ ನಾನು. ಅಟ್ಟಿತವು ಭಂಗ ಆಗಿದ್ದೋ ಇಲ್ವೋ ಹೋಗಿ ನೋಡ್ತೀನಿ. ಸರಿ, ನೀನು ಹೋಗಿ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಏನು ಕೆಲಸ ಇದ್ದದ್ದು ಮಾಡ್ಕೊ ಹೋಗು. ನಾಳಿಕೆ ತಯಾರು ಮಾಡ್ಕೊ ಎಲ್ಲನೂ. ಒತ್ತರಲ್ಲೇ ಸ್ವಾಮೀಜಿ ಬರ್ತಾರೆ ಪೂಜೆ ಮಾಡ್ಕೊಳಕ್ಕೆ. ಸರಿ ಕಣವ, ಆಯಿತು. ಸಾಮಾನಿಗೆ ದುಡ್ಡು ಎಷ್ಟು ಹೇಳೋರೋ ಏನೋ, ನಂಗೆ ಗೊತ್ತೇ ಇಲ್ಲ. ಹೇಳೂ ಇಲ್ಲ ಅವರು. ಮನೆಯವ್ರು ಕೇಳಿದ್ರೆ ಹೇಳೋದು ಬೇಡವಾ? ಅದಕ್ಕೆ ನೀನು ತಲೆ ಕೆಡಿಸ್ಕೊಬೇಡ ಬಿಡವ, ನಾನು ನೋಡ್ಕೊತೀನಿ ಅದೆಲ್ಲನೂ. ಎಷ್ಟಾಯ್ತೆ ಅಷ್ಟು ಕೊಡೋಕೆ ಹೇಳು ಮಗಿಂಗೆ. ಅಕಸ್ಮಾತ್ ಜಾಸ್ತಿ ಆಯಿತು ಅಂತಂದರೆ ನಾನು ನೋಡ್ಕೊತೀನಿ ಬಿಡು, ಕೊಡಿವ್ರಂತೆ ಆಮೇಲೆ ಆವಾಗಲಾದ್ರೂ. ನಿಮ್ಗಿಂತ ಹೆಚ್ಚಾ ದುಡ್ಡು? ನಮ್ಮ ಮನೆಯವ್ರಿಗೆ ಏನೂ ಹೇಳಲೇ ಇಲ್ಲ, ಆದರೂ ಪೂಜೆಗೆ ಒಪ್ಕೊಬಂದ್ಬಿಟ್ಟಿದ್ದೀವಿ. ಏನಂದರೋ ಏನೋ ಕಣವ ಅವರು. ಭಯ ಆಯ್ತಾ ಅದೇ ನನಗೆ. ಇಷ್ಟೊತ್ತು ತನಕ ನಿನ್ನ ಮುಖದಲ್ಲಿ ನಗು ಮುಖ ಕಾಣ್ತಾ ಇತ್ತು, ಕಳೆ ಬಂದಿತ್ತು. ಈಗಾಗಲೇ ನಮ್ಮ ಮನೆಯವ್ರು ಏನಂದರೋ ಏನೋ ಅಂತ ಎದ್ರುಕೊಂಡು ಸಪ್ಪು ಮಾಡ್ಕೊಳಕ್ಕೆ ಹೋಯ್ತಾ ಇದ್ದಿ ಮುಖವ. ಯಾವಾಗಲೂ ನೀನು ನಗ್ನಗ್ತಾ ಇದ್ರೇ ಚಂದ. ನಿನ್ನ ಮುಖ ಸಪ್ಪು ಕಟ್ಕತ್ತು ಅಂತಂದರೆ ನಿನ್ನ ನೋಡೋಕ್ಕಾಗೋದಿಲ್ಲ. ತಲೆ ಕೆಡಿಸ್ಕೊಬೇಡ, ಇರೋದ ಹೇಳು. ಇನ್ನು ಮಿಕ್ಕಿದ್ನ ನಾಳೆಗೆ ಬಂದ್ಬೇಕಾದ್ರೆ ನಾನು ಮಾತಾಡ್ಕೋತೀನಿ ಅವನ ಜೊತೆ. ನಾನು ಬಿರ್ನೇ ಬರ್ತೀನಿ ಸಾವಯ್ಯ ಬರೋ ಅಷ್ಟರಲ್ಲಿ. ತಲೆ ಕೆಡಿಸ್ಕೊಬೇಡ ನೀನು. ನಾನು ಬೆದ್ದು ಬೇಕಾದ್ರೆ ಮಾತಾಡ್ತೀನಿ ಬೆಳಗ್ಗೆಗೆ. ಈಗ ಗೊತ್ತಾಗದೆ ಕಣವ, ಇಲ್ಲೇ ಕುತ್ಕೊಂಡ್ರೆ ಆಮೇಲೆ ಮನೆ ಭಂಗ ನೋಡ್ಕೊಳ್ಳೋರು ಯಾರು? ಹೋಯ್ತೀನಿ ನಾನು. ನೀನು ಇರೋ ವಿಷಯವ ಈಗ ಹೇಳಿರು, ಬೆಳಗ್ಗೆಗೆ ಬೇಕಾದ್ರೆ ನೋಡ್ಕೊಳ್ಳೋಣ. ನಾನು ಮಾತಾಡ್ತೀನಿ ಅವನ ಜೊತೆ. ಸರಿ ಕಣವ, ಆಯಿತು. ಸರಿ ಬನ್ನಿ, ಒಂಚೂರು ಕಾಪಿನಾರು ಇಡ್ತೀನಿ, ಕುಡ್ಕೊಂಡು ಹೋಗಿರಂತೆ. ಇಲ್ಲ ಕಣವ, ಹೋಗಿ ಅಟ್ಟಿತವು ಏನಾಗಿದ್ದೋ ಏನೋ, ಸಕರಗಳು ಏನಾಗಿದ್ದಾವೋ ಏನೋ, ಹೋಗಿ ನೋಡ್ತೀನಿ. ನಾನೇ ಮಾಡ್ಕೊಂಡು ಕುಡಿತೀನಿ ಬಿಡು. ಬೆಳಗ್ಗೆ ತಯಾರಿ ಮಾಡ್ಕೊ ಎಲ್ಲನೂ. ಇವತ್ತು ನನಗೆ ಬಿರ್ಬಿರ್ನೇ ಎಲ್ಲನೂ ತಯಾರಿ ಮಾಡ್ಕೊ. ಬೇಗ ಒತ್ತರಲ್ಲೇ ಬಂದ್ಬಿಟ್ಟು ಆಮೇಲೆ ನಾನು ಬರ್ತೀನಿ. ನನ್ನ ಕೈಲಿ ಎಷ್ಟಾಯ್ತದೆ ಅಷ್ಟು ಮಾಡ್ಕೊತೀನಂತೆ ಬಂದು. ಹೆಂಗಿದ್ರು ಎಲ್ಲನೂ ಒಯ್ಯನೇ ಮಾಡ್ಕೊತೀನಿ ಅಂದದಲ್ವಾ, ತಲೆ ಏನು ಕೆಡಿಸ್ಕೊಳಂಗಿಲ್ಲ. ಮನೆ ಸ್ವಚ್ಛ ಮಾಡಿಕೊಂಡು ನೀನು ಸ್ವಚ್ಛವಾಗಿರು, ನಿಮ್ಮ ಮನೆಯನ್ನು ಸ್ವಚ್ಛವಾಗಿರೋಕೆ ಹೇಳು. ಆಮೇಲೆ ಮರ್ತ್ಕೊಂಡು ಹೊಲ್ ತಗೋಯ್ತೀನಿ ಅಂತ ಒಂಟಿಗಿಂಟು ಹೋದನು. ಆಮೇಲೆ ಅವನಿರಬೇಕು ಪೂಜೆಗೆ, ಅರ್ಥ ಆಯ್ತಾ? ಅದಕ್ಕೆ ಕಣವ, ನೀವೇ ಇದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರೆ ಆಯ್ತಿತ್ತು. ಆದರೆ ಭಂಗ ಐತೆ, ಹಸಕರಗಳು ನೋಡಬೇಕು ಅಂತಿರಲ್ಲ ಬುಡಿ. ಹೇಳಿರ್ತೀನಿ ನಾನು, ನೀವು ಒತ್ತರಲ್ಲೇ ಬನ್ನಿ. ಅವ್ರು ಹೋಗೋಷ್ಟರಲ್ಲಿ ಹೆಂಗಿದ್ರು 500 ಬೇಗನೆ ಬರ್ತೀನಿ ಅಂದವ್ರಲ್ವಾ, ನೀವು ಬನ್ನಿ. ಸರಿ, ತಲೆ ಕೆಡಿಸ್ಕೊಬೇಡ ನೀನು, ನಾನು ಬರ್ತೀನಿ ಕತೆ. ಸರಿ ಹೋಯ್ತೀನಿ ನಾನು ಮನೆ ತಕ್ಕೆ. ಹೋಗಿ ನೋಡ್ತೀನಿ ಇನ್ನು ನಮ್ಮ ಮನೆಯವರು ಬಂದಿದ್ದಾರಲ್ವೋ, ಹೋಗಿ ನೋಡಬೇಕು ನಾನು. ಸರಿ ಅಪ್ಪನೂ ಕರ್ಕೊಬನ್ನಿ ನೀವು ಬೆಳಗ್ಗೆ. ಸರಿ ಕಣವ, ಆಯಿತು, ಕರ್ಕೊಬತ್ತೀನಿ. ಹಂಗೆ ಅಕ್ಕಪಕ್ಕದ ಮನೆಯವರು ಒಂದು 4-5 ಜನ ಹೆಂಗಸ್ರನ್ನ ಕರೆದಿರು, ಅರ್ಶಿನ ಕುಂಕುಮ ಕೊಡೋಕ್ಕೆ. ಒಳ್ಳೇದಾಯ್ತದೆ. ಅದವಯ್ಯ ಹೇಳಿಲ್ಲ, ಮರ್ತಿರ್ತ್ಕತ ಏನೋ ಗೊತ್ತಿಲ್ಲ. ಬಂದಮೇಲೆ ಇನ್ನೊಂದ್ಸತಿ ಹೇಳ್ಬೋದೇನೋ. ಕರೆದಿರು ನೀನು ಯಾವುದಕ್ಕೂ. ಸರಿ ಕಣವ, ಆಯಿತು. ನಾನು ಹೊರಗಡೆ ನಿಂತ್ಕೊಂಡೆ ಮಾತಾಡಿದ್ರಿ ಕಣವ, ನೀವು ಒಳಗೂ ಬರ್ದಂಗೆ. ಇಷ್ಟೊತ್ತಿಗೆ ನಾನು ಕಾಪಿನೇ ಇಟ್ಟಾಗೋದು ಕಣವ, ಕುಡ್ಕೊಂಡೆ ಹೋಗ್ಬೋದಿತ್ತು. ಒಳಗೆ ಬಂದರೆ ತಡ ಆಯ್ತದೆ ಅಂತಾನೆ ಕಣವ ಆಚೆ ನಿಂತ್ಕೊಂಡು ಮಾತಾಡ್ತಾರದು. ಸರಿ ಕಣವ, ಆಯಿತು. ಇನ್ನೇನು ಒತ್ತು ಮುಳುಗಕ್ಕೆ ಬತ್ತು, ಹೋಯ್ತೀನಿ ನಾನು. ಹುಷಾರಾಗಿ ನೋಡ್ಕೊಂಡು ಎಲ್ಲನೂ ಮಾಡ್ಕೊ, ನಿಧಾನಕ್ಕೆ ಬರ್ತೀನಿ ನಾನು ಬಿರ್ನಿ. ಸರಿ ಕಣವ, ಆಯಿತು. ಗಂಗೆ ಬಂದಿರಂಗದೆ ಬೇಗನೆ ಬಂದ್ಬಿಟ್ಟಿದೆಯಲ್ಲೇ, ಇಷ್ಟೊತ್ತಿಗೆ ಬಂದೆ? ಈಗ ತಾನೇ ಬಂದೆ ಕಣ್ರಿ. ಬೇಗ ಏನು ಒತ್ತರ ಅಷ್ಟೊತ್ತಿಗೆ ಹೋಗಿ ಇಷ್ಟೊತ್ತಾಗದೆ ಬರೋದು. ಬೇಗ ಬಂದಿದೆಯಂತಿದೆಯಲ್ರಿ. ಇನ್ನ ತಡ ಆಯ್ತದೆ ಅನ್ಕೊಂಡಿದ್ದೆ ನಾನು. ಬಿರ್ನೆ ಬಂದಿದೆಯಲ್ಲ ಅದಕ್ಕೆ ಹಂಗಂದೆ ಅಷ್ಟೇ ಕತೆ. ಏನು ಹೇಳಿದ್ರು? ನಿನ್ನ ಮುಖ ಪಳಪಳ ಅಂತ ಹೊಳಿತಾ ಇದೆ, ತುಂಬ ಖುಷಿಯಾಗಿರಂಗಿದ್ದಿ. ಏನು ಹೇಳಿದ್ರು? ಬನ್ನಿ, ಅದ್ಯಾಕಂಗೆ ನಿಂತಿದ್ದೀರಿ, ಕುತ್ಕೊಳ್ಳಿ, ಹೇಳ್ತೀನಂತೆ. ನೀವು ಖುಷಿ ಪಡ್ತಿರಕಂತೆ. ಹೌದೇ? ಸರಿ ಆಯಿತು, ಕೂತ್ಕೊಂಡೆ ಕಣ. ಹೇಳು, ಅದೇನು ಏನು ಹೇಳಿದ್ರು? 500 ಅವ್ವ ಎಲ್ಲಿ ಹೋಯ್ತಾ ಅವ್ವ? ಹಾಂ ರೀ, ಬಂದ ತಕ್ಷಣನೇ ಸಕರಗಳನ್ನ ನೋಡಿಲ್ಲ, ಮನೆ ತಗೋ ಏನಾಗಿದ್ದೋ ಏನೋ ಹೋಯ್ತೀನಿ ಅಂತ ಕಣ್ರಿ. ಅದಕ್ಕೆ ಸರಿ ಆಯಿತು ಕಣವ, ಹೋಗಿ ಅಂತಂದೆ ನಾನೇ. ಏನು ಹೇಳಿದ್ರು ಅಂತನಾ? ಏನಿಲ್ಲ ಕಣ್ರಿ, ನಾಳಿಗೆ ಒಂದು ಪೂಜೆ ಮಾಡಬೇಕು ಅಂತಂದವ್ರೆ. 9 ದಿನದ ವ್ರತ ಅಂತೆ, ಅದನ್ನ ಮಾಡ್ಬೇಕಂತೆ ನಾನು. ಅದನ್ನ ಮಾಡಿದ್ರೆ 1 ತಿಂಗಳಷ್ಟರಲ್ಲಿ ಸಿಹಿ ಸುದ್ದಿ ಬರ್ತದೆ ಅಂತ ಹೇಳಿದ್ರು ಕಣ್ರಿ. ಹೌದೇ? ನಿಜವೇ? ಹ್ಞೂ ಕಣ್ರಿ. ನಂಬಿಕೆ ಇಟ್ಕೋಬೇಕು ಕಣವ, ನಂಬಿಕೆ ಇಟ್ಕೊಂಡ್ರೆ ಅಲ್ವಾ ಫಲ ಸಿಗೋದು ಅಂತ ಇತ್ತು. ನಾನು ಸರಿ ಆಯಿತು, ಎಷ್ಟೋ ಮಾಡಿದ್ದೀವಂತೆ, ಇದೊಂದು ಆದ್ರೂ ಆಗ್ಬಿಡ್ಲಿ ಅತಗೆ ಅಂತವಾ. ಸರಿ ಆಯಿತು ಕಣವ, ನೀವು ಹೇಳ್ದಂಗೆ ಆಗಲಿ ಅಂತ ಸುಮ್ಮನಾದೆ ಕಣ್ರಿ. ನನಗೂ ಅವ್ರು ಹೇಳಿದ ಮಾತೆಲ್ಲ ಕೇಳಿ ನಂಬಿಕೆ ಬಂದದೆ. ಹಂಗಾದ್ರೆ ಪರವಾಗಿಲ್ಲ ಬಿಡು. ನಿಂಗೆ ನಂಬಿಕೆ ಐತೆ, ನಿನ್ನ ಮನಸ್ಸಲ್ಲಿ ಖುಷಿ ಐತೆ, ಆಯ್ತದೆ ಅನಿಸ್ತದೆ ಅಂತಂದರೆ ಅದು ಹಾಗೆ ಆಯ್ತದೆ. ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ನಾನು ಇರ್ತೀನಿ ಬಿಡು ನಿನ್ನ ಜೊತೆ, ತಲೆ ಕೆಡಿಸ್ಕೋಬೇಡ. ಒಳ್ಳೇದಾಗ್ಬೋದು, ನನಗೂ ಹಂಗೆ ಅನ್ನಿಸ್ತಾ ಇದೆ. ಏನು ಪೂಜೆ ಅಂತ ಹೇಳಿದೆ, ಮತ್ತೆ ಏನು ಪೂಜೆ ಅಂತಲೇ ಹೇಳಲಿಲ್ಲ. ಮತ್ತು ಎಷ್ಟು ಖರ್ಚಾಯ್ತದಂತೆ ಏನು ಅದೆಲ್ಲ ಜೋಡಿಸ್ಕೊಳ್ಳೋದು ಬೇಡವಾ? ನಾಳಿಕೆ ಪೂಜೆ ಮಾಡ್ತೀವಿ ಅಂದರೆ ಹೆಂಗವ ಜೋಡಿಸ್ಕೋಬೇಕಲ್ವ ಗಂಗೆ? ಎಲ್ಲನೂ ದುಡ್ಡು ಇದ್ದುದೋ ಇಲ್ವೋ ಗೊತ್ತಿಲ್ಲದಂತೆ ಹೂ ಅನ್ಕೊ ಬಂದ್ಬಿಟ್ಟಿದೆಯಲ್ಲ ನೀನು.
ಹೂ ಕಣ್ರಿ, ಹೂ ಅನ್ನೋದು ಅಂದ್ಬಿಟ್ಟೆ ಅಲ್ಲಿ ಖುಷಿಲಿ. ಆಮೇಲೆ ಇಲ್ಲಿಗೆ ಬಂದಮೇಲೆ ಯೋಚನೆ ಆಗೋಯ್ತು ನನಗೆ, ಕಾಸು ನನ್ನ ಹತ್ರನೂ ಇಲ್ಲ, ನಿಮ್ಮ ಹತ್ರ ಎಷ್ಟಿದ್ದದೋ ಏನೋ, ನಿಮಗೆ ಹೇಳ್ದೆ ಕೇಳ್ದಂತೆ ಒಪ್ಕೊಬಂದ್ಬಿಟ್ನಲ್ಲ ಪೂಜೆಗೆ ಅಂತ ನನಗೂ ಭಯ ಆಯ್ತಾಯಿತ್ತು. ಆಮೇಲೆ ಅದನ್ನೇ ಹೇಳ್ದೆ ಅವನ ಹತ್ರ, ಏನಂತಾರೋ ಏನೋ ಅವ್ರ ಹತ್ರ ದುಡ್ಡಿದ್ದೋ ಇಲ್ವೋ ಅವ್ವ, ಪೂಜೆ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, 500 ಬೇರೆ ನಾಳೆಗೆ ಬರ್ತೀನಿ ಅಂತ ಬೇರೆ ಅಂದ್ಬಿಟ್ಟವ್ರೆ ಕಣ್ರಿ ಅಂತ ಹೇಳ್ದೆ. ಅವಂಗೆ ಬರ್ತೀನಿ ಅಂತ ಅಂದೋರಲ್ಲವ, ದುಡ್ಡಿದ್ದೋ ಇಲ್ವೋ ಏನು ಮಾಡೋದು, ಆಮೇಲೆ ಸುಮ್ಮನೆ ಕೋಪ ಮಾಡ್ಕೊಬಿಟ್ರೆ ನಮ್ಮ ಮನೆಯವರು ಅಂತ. ಅದಕ್ಕೆ ಅವ್ವ ಹೇಳ್ತು, ನೀನು ತಲೆ ಕೆಡಿಸ್ಕೊಬೇಡ ಬಿಡವ, ಅಂಥವು ಎಷ್ಟೈತೆ ಅಷ್ಟು ಕೊಡೋಕೆ ಹೇಳಿ, ಇವಾಗ 500 ಬಂದಮೇಲೆ ಅದು ಎಷ್ಟು ಹೇಳ್ತಾರೆ ನೋಡೋಣ, ಅವ್ರು ಇಷ್ಟು ದುಡ್ಡು ಅಂತ ಏನೂ ಹೇಳಿಲ್ಲ ಕಣ್ರಿ. ಮತ್ತು ಏನು ಗೊತ್ತಾ, ಅವರು ನಮಗೆ ಶಾಸ್ತ್ರ ಹೇಳಿದ್ರು ಅದಕ್ಕೆ 1 ರೂಪಾಯಿ ದುಡ್ಡು ತಗೊಂಡಿಲ್ಲ ಕಣ್ರಿ. ಅವರು ಇಷ್ಟು ದುಡ್ಡು ಆಯ್ತದೆ ಪೂಜೆಗೆ ಅಂತ ಹೇಳಿ ನಾವು ತಯಾರು ಮಾಡ್ಕೋಬೇಕು ಯಾವುದಕ್ಕೂ, ಆಮೇಲೆ ಹೇಳ್ತೀವಿ ಅಂತಂದ್ರೂ ನೀವು ತಲೆ ಕೆಡಿಸ್ಕೊಬೇಡಿ, ಸಾಮಾನೆಲ್ಲ ನಾವೇ ತತ್ತೀವಿ, ಇನ್ನು ಮುಂದಿದ್ದು ನೋಡೋಣ ಅಂತಂದವ್ರೆ. ಅದಕ್ಕೆ ಅವ್ವ ಹೇಳ್ತು, ಜಾಸ್ತಿ ದುಡ್ಡು ಏನಾರು ಆಯಿತು ಅಂತಂದರೆ ನಿಮ್ಮ ಮನೆಯವ್ನಿಗೆ ಎಷ್ಟೈತೆ ಅಷ್ಟು ಕೊಡೋಕೆ ಹೇಳವ, ಇನ್ನು ಮಿಕ್ಕಿದ್ನ ನಾನು ಹಾಕ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ, ನಿನ್ಗಿಂತ ನಂಗೆ ದುಡ್ಡು ಹೆಚ್ಚಾ ಅಂತ ಕಣ್ರಿ. ಅದಕ್ಕೆ ನಂಗೆ ಒಳ್ಳೆ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಸರಿ ಆಯಿತು ಕಣವ ಅಂತ ಅಂದೆ ನಾನು. ಅವ್ವನೇ ಒಪ್ಕೊಬಂದ್ಬಿಡ್ತು, ಸರಿ ನಾಳಿಕೆ ಬನ್ನಿ ಅಂತವ. ನಾನು ಹಿಂದೆ ಮುಂದೆ ನೋಡ್ತಿದ್ದೆ, ಅವ್ವ ಒಪ್ಕೋತಲ್ಲ, ಇನ್ನೇನು ಮಾಡೋಣ, ಎದುರು ಮಾತಾಡೋಕ್ಕಾಗದ ನಾನು. ಅದಕ್ಕೆ ನಾನು ಸುಮ್ಮನಾಗೋದೆ ಕಣ್ರಿ. ನೀನು ಖುಷಿಯಾಗಿದೆಯಲ್ವಾ, ಬಿಡು ಹೋಗ್ಲಿ, ಆಗಿದ್ದಾಯ್ತದಂತೆ, ಹೆಂಗೋ ಸಾಲನೋ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತೀರ್ಸ್ಕೊಂಡ್ರೆ ಆಯಿತು, ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅವ್ವ ಹೇಳ್ದಂಗೆ ನಿಜ, ಅವನ ಇಸ್ಕೊಳಕಾಯ್ತದಂತ ಬಿಡು, ಅವನ ಕೈಲಿ ನಂತೆ ಎಷ್ಟೈತೆ ಅಷ್ಟು ನೋಡ್ಬಿಟ್ಟು ಕೊಡ್ತೀನಂತೆ, ಇನ್ನು ಮಿಕ್ಕಿದ ಅವನೇ ಕೊಡಲಿ, ಆಮೇಲೆ ತೀರಿಸ್ಕೊಳಕಾಯ್ತದಂತೆ. ನೀನು ಖುಷಿಯಾಗಿದೆಯಲ್ಲ, ಹೆಂಗೋ ನಮ್ಮನ್ನ ಅವ್ವ ಅಪ್ಪ ಅನ್ನೋರು ಬರ್ತಾರಲ್ಲ, ಅಷ್ಟೇ ಖುಷಿ ನನಗೆ. ಎಲ್ಲ ನಮ್ಮ ವಂಶ ಹಿಂಗೆ ನಿಂತೋಗ್ಬಿಡ್ತದೆ ಅನ್ನೋ ಭಯ ಆಗಿತ್ತು. ಹೆಂಗೋ ನಮ್ಮ ವಂಶ ಬೆಳೀತದೆ ಅಂದರೆ ಖುಷಿ ಅಲ್ವಾ. ಎಲ್ಲ ಆಡ್ಕೊಳ್ಳೋದು ನೋಡಿ ನನಗೂ ಬೇಜಾರಾಯ್ತಿತ್ತು. ಕೋಪ್ತಲ್ಲ ಅವತ್ತು ನಾನು ಏನೋ ಅಂದ್ಬಿಟ್ಟೆ, ಅವತ್ತಿಂದ ಎಷ್ಟೊಂದು ಕುರುಗ್ತಿದ್ದೀನಿ ಗೊತ್ತಾ, ತಪ್ಪಾಯ್ತು ಕಣವ, ಹಂಗೆ ಅನ್ಬಾರ್ದಿತ್ತು. ಕೋಪ್ತಲ್ಲಿ ಏನೋ ಹಂಗೆ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಸರಿ ಬಿಡ್ರಿ, ಆ ವಿಷಯನೆಲ್ಲ ನಾನು ಅವತ್ತೇ ಮರೆತುಬಿಟ್ಟೆ ಕತೆ. ಈ ಖುಷಿಯಾಗಿರೋ ಟೈಮಲ್ಲಿ ಯಾಕೆ ಹಳೆದೆಲ್ಲ ನೆನೆಸ್ಕೋತೀರಾ. ಮತ್ತು ನಾಳೆ ಸಂತೆ ಐತಲ್ವಾ, ಹೆಂಗಿದ್ರು ಪೂಜೆಗೆ ಅವರು 8 ಗಂಟೆ ಅಷ್ಟೊಳಗೆ ಬರ್ತಾರೆ. ನಾವು ಬರ್ತಾರೆ ಒಂದು 5 ಗಂಟೆಗೆ ಹೊಂಟೋಗ್ಬಿಡೋದ ಸಂತೆಗೆ. 5 ಗಂಟೆಗೆ ಹೋದರೆ ಎಲ್ಲ ಸಾಮಾನು ಬೇಗನೂ ಸಿಗ್ತವೆ, ಸ್ವಲ್ಪ ಕಡಿಮೆ ರೇಟಲ್ಲೂ ಸಿಗ್ತವೆ ಕಣ್ರಿ. ಪೂಜೆ ಸಾಮಾನು ಎಲ್ಲ ಅವರೇ ತತ್ತೀನಿ ಎಂದರೆ, ಹಂಗಂದ್ಬಿಟ್ಟು ಎಲ್ಲನೂ ಅವರೇ ತತ್ತಾರೆ ಅಂತ ನಾವು ನೆಚ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ. ಪೂಜೆಗೆ ಬೇಕಾಗಿರೋ ಹಣ್ಣು ಹೂವು ಕಾಯಿ ಪೂಜೆ ಸಾಮಾನುಗಳು, ಹಂಗೆ ಅವ್ವ ಅರ್ಶಿನ ಕುಂಕುಮಕ್ಕೆ ಒಂದು 5 ಜನ ಮುತ್ತೈದೆನ ಕರಿ ಅಂದೈತೆ, ಅವ್ರಿಗೆ ಬಳೆ ಅರ್ಶಿನ ಕುಂಕುಮ ಎಲ್ಲಡಕ್ಕೆ ಅವೆಲ್ಲ ತರಬೇಕಲ್ವೇನ್ರಿ. ಪೂಜೆಗೆ ಏನೇನು ಬೇಕು ಸಾಮಾನು ಎಲ್ಲನೂ ಹೋಗಿ ತಂದ್ಬಿಡೋದ, ನಾನು ನೀನು ಹೋಗಿ. ಹ್ಞೂ ಕಣೆ, ಅದು ನಿಜವೇ, ಅವರೇ ತತ್ತಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ರೆ ಸರಿ ಹೋಗಲ್ಲ ಬಿಡು. ಅವತ್ತರಲ್ಲೇ ಬೆಳಗ್ಗೆ ನೀನು ಹೇಳ್ದಂಗೆ ಎದ್ದು ಹೋಗವ, ನಂತವು ಎಷ್ಟೈತೆ ನೋಡ್ತೀನಿ. ಈಗ ಆಯ್ತದ ಬಿಡು ಸಾಮಾನು ತರೋಕ್ಕೆ, ಬೇಕಾದ್ರೆ ಸಾಲಿಲ್ಲ ಅಂತಂದರೆ ಹೋಗ್ಬೇಕಾದ್ರೆ ಹಂಗೆ ಅವಂಗೆ ಹೇಳ್ಬಿಟ್ಟು ಇಸ್ಕೊಂಡು ಹೋಗೋಕ್ಕಾಯ್ತದೆ ಅಂತ, ಅವನ ಹತ್ರನೇ ಕೊಡೋಕ್ಕಾಯ್ತದಂತೆ. ಹ್ಞೂ ಕಣ್ರಿ, ಅವ್ವ ಬಿರ್ನೆ ಬರ್ತೀನಿ ಅಂತ ಹೇಳೈತೆ, ಅಲ್ಲೇ ಹೇಳ್ಬಿಟ್ಟು ಹೋಗೋದ, ಮನೆ ಬಿಗದ ಕೀಯೇ ಕೊಟ್ಬಿಟ್ಟು ಹೋಗುವಂಥವು. ನಾವು ತಗೊಬರೋಷ್ಟರಲ್ಲಿ ಬೇಕಾದ್ರೆ ಅವ್ವ ಏನಾದರೂ ಭಂಗ ಇದ್ದರೆ ಮಾಡ್ಕೊತಿರ್ತದೆ. ನಾನು ವಾತಾರಲ್ಲೇ ನಿಮಗೆ ಬೇಗನೆ ಎದ್ದು ಮನೆಯೆಲ್ಲ ತಾರಿಸಿ ಗುಡಿಸಿ ಎಲ್ಲನೂ ಮಾಡಿ, ನಾನು ಸ್ನಾನ ಮಾಡ್ಕೊಂಡು ನಿಮಗೂ ಎಲ್ಲನೂ ಸ್ನಾನ ಮಾಡೋಕೆ ರೆಡಿ ಮಾಡಿರ್ತೀನಿ. ಮಾಡ್ಕೊಂಡು ಬೇಗ ಹೊಂಟೋಗ್ಬಿಡೋಣ. ಹೋಗ್ಬಿಟ್ಟು ಬಂದ್ಬಿಟ್ಟು ಒಂದು 4 ಚೊಂಬು ತೊಳ್ಕೊಳ್ಳೋಣ, ಯಾಕಂದರೆ ಆಚೆಗೆ ಹೋಗ್ಬಿಟ್ಟು ಬಂದಿರ್ತೀವಲ್ವ, ಪೂಜೆ ಕೂತ್ಕೋತೀವಿ ಬೇರೆ, ಕಾಯಿಸೋಕೆ ಹೇಳಿರ್ತೀನಿ ಅವಂಗೆ. ಇನ್ನು ಮಿಕ್ಕಿದ ಬಂಗ ಏನಿರ್ತದೆ ಅವ್ವ ಮಾಡ್ಕೊತಿರ್ತದೆ. ಬೇಕಾದ್ರೆ 500 ಬಂದ್ರೂ ಅವ್ವ ಮಾಡ್ಕೊತಿರ್ತದೆ, ನಾವು ಸಾಮಾನು ತಗೊಬರೋಷ್ಟರಲ್ಲಿ. ಹ್ಞೂ ಕಣೆ, ಸರಿ ಆಯಿತು, ಹಂಗೆ ಆಯಿತು ತಗೋ. ಸರಿ, ಈಗ ಊಟ ಮಾಡ್ದು ಇಲ್ವೋ, ಯಾಕೋ ನನಗೂ ಹೊಲ್ತವಿಂದ ಬಂದಮೇಲೆ ಆಯ್ತಾನೇ ಇಲ್ಲ, ಮನಿಕತ್ತಿನ ತಗಿ ಹಸು ಇಲ್ಲ ಕಣೆ ಯಾಕೋ ಕಣೆ. ಈಗ ಅಡುಗೆ ಏನು ಮಾಡೋಕೆ ಹೋಗ್ಬೇಡ, ನಿನ್ಗೇನಾದ್ರು ತಿನ್ನಂಗಿದ್ರೆ ತಿಂದ್ಬಿಟ್ಟು ನಡಿ ಮನೆ ಕಳನ, ಬಿರ್ನೆ ಬೇಗ ಹೇಳ್ಬೇಕು ಅಂತೀನಿ ನೀನು. ಮಾಡಿಟ್ರದೆಲ್ಲ ತಿನ್ಕಂಡ್ರ, ಮಾಡಿಟ್ರದೆಲ್ಲ ಖಾಲಿ ಹೋಯ್ತೇನ್ರಿ ಆಗಲೇ? ಇಲ್ಲ ಕಣೆ, ಈ ಮಧ್ಯಾಹ್ನ ಬರಲೇ ಇಲ್ಲ, ಒತ್ತೆ ಆಗೋಯ್ತು ಹೊಲ್ತವಿಂದ ಬರೋದು. ಈಗೊಂದು 10 ನಿಮಿಷದ ಹಿಂದೆ ಏನೋ ಬಂದಿದೆ ಅನಿಸ್ತದೆ ನಾನು ಮನೆಗೆ. ಓ, ಅದು ಗೊತ್ತಿವ ನಿಮಗೆ, ಅದು ಮರ್ತೋಗದ ಏನ್ರಿ? ಇಲ್ಲ ಕಣೆ, ಹೇಳ್ದೆ, ಈಗೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋದೆ ನಾನು. ಅಲ್ಲಿ ಯಾಕೋ ಯಜಮಾನ್ರು ಕರಿತಿದ್ರು ಅಂದ್ಬಿಟ್ಟು ಮಾತಾಡ್ಕೊಬರೋಣ ಅಂತವ. ಬಿಡು, ಏನಾದ್ರೂ ಸಾಮಾನು ತರೋಕ್ಕೆ ಕಾಸು ಸಾಲಿಲ್ಲ ಅಂತಂದರೆ ಯಜಮಾನ್ ತಗೋ ಕೇಳ್ಬಿಟ್ಟು ಇಸ್ಕೊಬತ್ತೀನಂತೆ ನಾನು. ಇನ್ನೊಂದು ಸ್ವಲ್ಪ ಇದ್ದುದೇನೋ ಕತೆ, ಹೋಗಿ ಹಾಕೊಂಡು ತಿನ್ನು, ನನಗೆ ಏನು ತಿನ್ನಂಗೆ ಇಲ್ಲ, ಇವಾಗ ತಿನ್ನಲ್ವಾ ಅದಕ್ಕೆ. ಇನ್ನೊಂದು ಸ್ವಲ್ಪ ಅದೇ ನೀನು ಹಾಕೊಂಡು ತಿನ್ಬಿಟ್ಟು ಬಂದು ಬೇಗ ಮನಿಕೋ. ಪಾತ್ರೆ ಗೀತ್ರೆ ಬೇಕಾದ್ರೆ ಬೆಳಗ್ಗೆ ತೊಳ್ಕೊಳ್ಳುವಂತೆ. ಈಗ ನೀನು ಲೇಟಾಗಿ ಮನಿಕೊಂಡ್ರೆ ಒತ್ತರೆಗೂ ಬೇಗ ಎದ್ದು ಇನ್ನು ಪೂಜೆ ಗೀಜೆ ಕೂತ್ಕೊಂಡ್ರೆ ಇನ್ನು ಸುಸ್ತಾಗೋಯ್ತಿ ಅಷ್ಟೇ. ಆಮೇಲೆ ಹ್ಞೂ ರೀ, ಸರಿ ಆಯಿತು, ಹಂಗೆ ಮಾಡ್ತೀನಿ. ಹೋಗೊಂಚೂರು ಊಟ ಮಾಡ್ಕೊಬಂದು ಮನಿಕತ್ತೀನಂತೆ, ಮನೆ ಕಡೆ ನೀವು. ಸರಿ ಆಯಿತು ಕಣ. ಏನು ಪೂಜೆ, ಏನು ವಿಧಿ ವಿಧಾನ ಅಂತ ಏನು ಹೇಳಲೇ ಇಲ್ಲ ನೀನು. ಅಯ್ಯೋ, ಆಗಲೇ ಗೊತ್ತಾಗದೆ ಕತೆ. ಬೆಳಗ್ಗೆಗೆ 500 ಬರ್ತಾರಲ್ಲ, ಅದೇನು ಅಂತ ಇನ್ನೊಂದ್ಸತಿ ಹೇಳ್ತಾರೆ. ಪೂಜೆ ಎಲ್ಲ ಅವ್ರು ಮುಗಿಸಿದ್ಮೇಲೆ ನನ್ನ ಪೂಜೆ ಏನೇನಿರ್ತದೆ ಅಂತ 9 ದಿನದ ಪೂಜೆ ಕಂಡ್ರೆ ಅವ್ರು ಹೇಳಿರೋದು ಹೇಳ್ತಾರಂತೆ. ಬೆಳಗ್ಗೆಗೆ ಹೋಯ್ತೀವಲ್ಲ ಅವಾಗ ಹೇಳ್ತೀನಂತೆ, 500 ಹೇಳ್ತಾರಲ್ಲ ಅವಾಗ ಗೊತ್ತಾಯ್ತಂತೆ ಬಿಡಿ. ಈಗ ಯಾಕೆ ಅದೆಲ್ಲ ನಾನು ಹೇಳ್ಕೊಂತಲ್ಲ ಕೆಡ್ಸ್ಕೊಂಡಿರಾ. ಸರಿ ಮನೆ ಕಳಿ, ನಾನು ಹೋಗೊಂಚೂರು ಹೊಟ್ಟೆಗೆ ಹಾಕೋಬತ್ತೀನಿ. ಸರಿ ಕಂತ ಗೊತ್ತಾಯಿ, ನಮ್ಮ ಮನೆ ಕೂತೀನಿ, ನಂಗೂ ಹೊಲ್ತವು ಭಂಗ ಮಾಡಿ ಮೈಕೈ ಎಲ್ಲ ನೋಯ್ತಾದೆ, ಮನೆ ಕತ್ತೀನಿ ನಾನುವೇ. ರೀ, ಇನ್ನೂ ಎದ್ದಿಲ್ವಾ? ನಾನು ಎದ್ದೆಲ್ಲ ಕೆಲಸನೂ ಮುಗಿಸಾಯ್ತು. ಬನ್ನಿ, ಟೈಮ್ ಆಯ್ತದೆ, ಸಂತೆ ಹೋಗ್ಬಿಟ್ಟು ಬರವಾ. ನೀರ ಅವಂಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗೋಣ ಕಾಯಿಸಕ್ಕೆ. ಸುಮ್ಮನೆ ಈಗ ಒಂದ್ಸತಿ ಸ್ನಾನ ಮಾಡಿ ಬಂದು ಯಾಕೆ ಸ್ನಾನ ಮಾಡೋದು, ಒಟ್ಟಿಗೆ ಬಂದೇ ಸ್ನಾನ ಮಾಡ್ಕೊಳಕ್ಕಾಯ್ತದಂತೆ.
ಕೇಳಿಸ್ತಾದೋ ಇಲ್ವೋ ಇವ್ರಿಗೆ, ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ. ರೀ ರೀ ಎದ್ದು ಬನ್ನಿ ಬೇಗ. ತಾಯಿ ಎದ್ದಿದ್ದೀನಿ ತಡಿ, ಬಂದೆ, ಒಂಚೂರು ಮುಖ ತೊಳ್ಕೊಂಬತ್ತೀನಿ. ಬನ್ರಿ ಬೇಗ. ನಡಿ ಬಿರ್ನೆ ಹೋಗೋಣ. ಒತ್ತಾದುದು ಅವು ನಟ್ಟಿದ್ದವು ಬೀಗ ಕೊಟ್ಬಿಟ್ಟು ಹೇಳ್ಬಿಟ್ಟು ಹೋಗೋಕ್ಕಾಯ್ತದಂತೆ. ಹ್ಞೂ ಕಣ್ರಿ ಬನ್ನಿ ಬಿರ್ನೆ, ಇನ್ನೂ ಒತ್ತಾಯ್ತವ, ಬೆಲೆ ಜಾಸ್ತಿ ಹೇಳ್ತಾರೆ ಅಲ್ಲಿ ಎಲ್ಲದಕ್ಕೂ. ಬನ್ನಿ ಬಿರ್ನೆ ಹೋಗವ. ಹೇಳ್ತಾನೆ ನಿಂತ್ಕೊಬೇಡ, ನಡಿ ತಾಯಿ. ಸರಿ ತಾಯಿ, ಸುಮ್ಮನೆ ನಿಂತಿದೆಯಲ್ಲ, ಕರಿ ಹೂವನ್ನ ಕೊಟ್ಬಿಟ್ಟು ಬೇಗ ಹೊರಗನ ಬಿರ್ನೆ. ಹ್ಞೂ ಕಣ್ರಿ ತಡೀರಿ ಕರಿತೀನಿ. ಅವೋ ಎಲ್ಲಿದೆಯವ, ಏನು ಮಾಡ್ತಾ ಇದ್ದೀವಿ ಬಿರ್ನೆ ಬಾಯಿಲಿ? ಏನವ ಬಿರ್ನೆ, ಇಷ್ಟು ಬಿರ್ನೆ ಬಂದ್ಬಿಟ್ಟಿದ್ದೀರಾ? ನಾನೇ ಬರ್ತೀನಿ ಅಂದಲ್ಲ ಮನೆ ತಕ್ಕೆ, ನೀವೇ ಬಂದಿದ್ದೀರಿ? ಅವರೇ ತತ್ತಾರೆ ಅಂದ್ಬಿಟ್ಟು ನಾವೇನೋ ತರದೇ ಇದ್ರೆ ಆದದಾ? ಅದಕ್ಕೆ ಒತ್ತಾರೆ ತಗಿ ಸಂತೆಗೆ ಹೋಗಿ ಬರೋಣ ಅಂತ ಹೋಯ್ತಾ ಇದ್ದೀವಿ. ಅದಕ್ಕೆ ಮನೆಯ ಬೀಗವ ನಿಮ್ಮ ಕೈಲಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಕಣವ ಮರ್ತೇ ಬಿಟ್ಟಿದ್ದೆ ನಾನು, ಎಲ್ಲನೂ ಅವರೇ ತತ್ತಾರೆ ಅಂತ ಸುಮ್ಮನಾದ್ರೆ ಆದದಾ? ಸರಿ ಆಯಿತು, ಒಳ್ಳೆ ಕೆಲಸನೇ ಮಾಡ್ತಿದ್ದೀರಾ, ಹೋಗಿ ತನ್ನಿ. ಕಾಸೇನಾದ್ರು ಇಲ್ಲ ಅಂತಂದರೆ ಕೊಡಲೆ ನಾನು? ಇಲ್ಲ ಕಣವ, ಆಯ್ತೆ, ಸ್ವಲ್ಪ ಸಾಕೀಗ ಆಯ್ತದೆ. ಇನ್ನೇನಾದರೂ ಸಾಲಿಲ್ಲ ಅಂತಂದರೆ ಇಸ್ಕೊತೀನಿ ಬಿಡಿ. ಸರಿ ಕಣವ ಆಯಿತು, ಸರಿ ಕಣಪ್ಪ ಆಯಿತು. ಸರಿ ಹೋಗ್ಬಿಟ್ಟು ಬನ್ನಿ. ಸರಿ ಬೀಗದ ಕೈಯ ಕೊಡಿ. ಅವ್ರೇನಾದ್ರು ಬಂದರೆ ನಮ್ಮ ಮನೆಗೆ ತಾನೇ ಬರೋದು, ಫಸ್ಟು ನಾನು ಕರ್ಕೊಂಡು ಹೋಗಿರ್ತೀನಂತೆ. ಹ್ಞೂ ಕಣವ ಸರಿ ಆಯಿತು. ಹಂಗೆ ಹೇಳೋದನ್ನೇ ಮರ್ತ್ಬಿಟ್ಟೆ ನೋಡಿ. ಹಂಗೆ ಒಂಚೂರ ಒಲೆಗೆ ನಾನು ಉರಿ ಹಾಕಿದ್ದೀನಿ, ನೀರೊಲೆಗೆ. ಒಂಚೂರು ಏನಾರು ಕೆಟ್ಟೋಗಿದ್ರೆ ನೀವು ಒಯ್ತಿರಲ್ಲ, ಆಗಿ ಇನ್ನೊಂಚೂರು ಹಂಗೆ ಕಾವು ಕೊಟ್ಬಿಡವ. ನಾವು ಇನ್ನೂ ಸ್ನಾನ ಮಾಡಿಲ್ಲ, ಬಂದು ಸ್ನಾನ ಮಾಡ್ಕೊತೀವಂತೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಸ್ನಾನ ಒಂದು ಮಾಡಿಲ್ಲ ಕಣವ. ಅದು ಸಾಮಾನೆಲ್ಲ ತರಕ್ಕೆ ಹೋಯ್ತೀವಲ್ವ, ಯಾರನ್ನ ಮುಡ್ಸ್ಕೊಂಬತ್ತೀವೋ ಏನೋ, ಅದಕ್ಕೆ ಬಂದೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಸರಿ ಕಣ, ಒಳ್ಳೇದೇ ಕತೆ. ಹೋಗ್ಬಿಟ್ಟು ಬರೋಗಿ ಬಿರ್ನೆ ಬನ್ನಿ, ತಡ ಮಾಡಬೇಡಿ. ಹ್ಞೂ ಕಣವ ಸರಿ, ಬಿರ್ನೆ ಬತ್ತೀವಂತೆ. ಸರಿ ಆಯಿತು. ರೀ ಏನ್ರಿ ಇಷ್ಟೊಂದು ಜನ ಅವರೇ ಸಂತೆಲಿ? ಇನ್ನೇನಮ್ಮ, ಈ ಸಂತೆ ಅಂದಮೇಲೆ ಜನ ಇಲ್ಲದೆ ಇದ್ದಾರಾ? ಅದುವೇ ತುಂಬ ದಿನ ಆಗುತ್ತೆ ಸಂತೆ ಕಟ್ಟಿ. ಇವತ್ತು ಕಟ್ಟೋರೆ, ಅದಕ್ಕೆ ಎಷ್ಟೊಂದು ಜನ ಕತೆ. ನಡಿ, ಇಲ್ಲೇ ತರಕಾರಿ ಚೆನ್ನಾಗವೆ, ತಗೊಳ್ಳೋನಿಲ್ಲ. ಸರಿ ಆಯಿತು ಕಣ್ರಿ, ನಡ್ರಿ ಇಲ್ಲೇ ತಗೊಳವ ತರಕಾರಿ. ತರಕಾರಿ ಬೇಕಮ್ಮ, ತರಕಾರಿ ಫ್ರೆಶ್ ತರಕಾರಿ, ಟೊಮೊಟೊ, ಆಲೂಗಡ್ಡೆ, ಈರುಳ್ಳಿ. ಅಮ್ಮೋರಿ ಬನ್ನಿ, ಇಲ್ಲೇ ತರಕಾರಿ ತಗೊಳ್ಳಿ, ಫ್ರೆಶ್ ಆಗೈತೆ. ಸ್ವಲ್ಪ ಕಡಿಮೆಗೂ ಹಾಕೊಡ್ತೀನಿ. ರೀ ಇಲ್ಲೇ ತಗೊಳವೇನ್ರಿ? ಸರಿ ಆಯಿತು, ತಗೋತೀವಿ. ಸ್ವಲ್ಪ ಕಡಿಮೆ ರೇಟ್ಗೆ ಹಾಕೊಡ್ಬೇಕೆಲ್ಲ ನಾನು. ಹ್ಞೂ ಅಯ್ಯವ್ರೆ, ಹಾಕೊಡ್ತೀವಿ, ತಗೊಳ್ಳಿ. ಸರಿ, ಟೊಮೊಟೊ 1 kg, ಈರುಳ್ಳಿ 1 kg, ಹೀರೆಕಾಯಿ ಒಂದು ಅರ್ಧ kg ಹಾಕಿ, ಬೀನಿಸ್ ಒಂದು ಅರ್ಧ kg, ಕ್ಯಾರೆಟ್ ಒಂದು ಅರ್ಧ kg, ಇನ್ನೇನೈತೆ ಮೆಣಸಿಕಾಯಿ ಒಂದು 1/4 kg ಹಾಕಿ. ಇವೆಲ್ಲನೂ ಹಾಕಿರಿ, ಬರ್ತೀವಿ ಆ ಕಡೆಯಿಂದ. ಒಂಚೂರು ಹೂವು ಹಣ್ಣೆಲ್ಲ ತಗೊಬರ್ಬೇಕು. ಇವೆಲ್ಲ ತೂಕಕ್ಕೆ ಹಾಕಿ ಇಟ್ಟಿರಿ, ಬರ್ತೀನಿ. ಸರಿ ಕಣವ ಆಯಿತು, ಹೋಗಿ ತಗೊಬರೋಗಿ, ತೂಕಕ್ಕೆ ಹಾಕಿ ಇಟ್ಟಿರ್ತೀನಿ. ನೋಡ್ಕೊಂಡು ಹಾಕಿ, ಆಮೇಲೆ ಕಮ್ಗಿಮ್ಮಿ ಹಾಕಿರ ಹಳ್ಳಿಯವರು ಗೊತ್ತಾಗಲ್ಲ ಅಂತವ. ಎಲ್ಲೋ ಗೊತ್ತಾಯ್ತದೆ ನಮಗೂ, ನಾವು ಹೊಲದಲ್ಲಿ ಬೆಳೆಯೋರೆ, ಕಣ್ಣಲ್ಲೇ ನೋಡಿ ತೂಕ ಹಾಕ್ತೀವಿ ನಾವು. ಹಂಗೆಲ್ಲ ಮಾಡಿನೇ ನಾನು ಹಾಕ್ತೀನಿ, ಹೋಗಿ ಬರೋಗಿ ತಗೊಂಡು. ಅಣ್ಣ ಹೂಗಳು ಹೆಂಗೆ? ಬರೀ ಬಿಡಿ ಹೂಗಳವೆ ಅಲ್ಲಮ್ಮಿ, ಇವು ತಗೊಂಡು ಏನು ಮಾಡಿ? ಇಲ್ಲ ಅಣ್ಣ, ಈ ಕಡೆ ಕಟ್ಟಿರೋ ಹೂಗಳು ಅವೆ. ಬಿಡಿ ಹೂಗಳು ಬೇಕು ಅಂದರೆ ಬಿಡಿ ಹೂಗಳು ತಗೊಳ್ಳಿ, ಕಟ್ಟಿರೋ ಹೂ ಬೇಕು ಅಂದರೆ ಕಟ್ಟಿರೋ ಹೂವು ಐತೆ. ಒಂದು ಮಾರು ಕನಕಾಂಬರ ಹೂ ಕೊಡಿ, ಒಂದು 2 ಮಾರು ಸಾವಂತಿಗೆ ಕೊಡಿ, ಹಾಗೆ ಸ್ವಲ್ಪ ಮಲ್ಲಿಗೆ ಹೂ ಕೊಡಿ. ಹಂಗೆ ಎಲ್ಲ ಮಿಕ್ಸು ಒಂದು 200 ರೂಪಾಯಿಗೆ ಹಾಕಿ. ಹ್ಞೂ ಸಾಕು, ಇಷ್ಟು ಕೊಡಿ. ಸರಿ ಆಯ್ತಕ್ಕ, ಹಾಕೊಡ್ತೀನಿ. ಅಕ್ಕ ಹಾಕಿಟ್ಟಿರ್ತೀನಿ, ಇನ್ನೇನಾರು ಇದ್ರೆ ತಗೊಂಡು ಬರೋಗಿ, ಕವರ್ಗೆ ಹಾಕಿಟ್ಟಿರ್ತೀನಿ. ನೋಡಿ ಮಳ ಹಾಕಿ, ನಿಮ್ಮ ಹತ್ರನೇ ಬರೋದು ಯಾವಾಗಲೂ ನಾವು. ಸ್ವಲ್ಪ ಹಾಕೊಡಿ, ಕಮ್ಮಿ ರೇಟ್ ಹೇಳಿ. ಎಲ್ಲಾನು ಮಿಕ್ಸು ಹೂಗಳನ್ನ ಒಂಚೂರು ನೋಡಿ ಹಾಕಿ, ಒಂಚೂರು ಜಾಸ್ತಿನೇ ಹಾಕಿ ಎಲ್ಲಾನು. ನಮ್ಗೆ ಗೊತ್ತಿಲ್ವಕ್ಕ, ನೀವೇನು ಹೊಸಬ್ರಾ ಈ ಅಂಗಡಿಗೆ? ಹಾಕೊಡ್ತೀವಿ ಬಿಡಿ. ಹಣ್ಣು ಹೆಂಗೆ ರೈಟು? ಹಣ್ಣು ರೈಟ್ ಯಾಕೆ ಹೇಳಕ್ಕೆ ಹೋಗ್ತೀರಕ್ಕ? ಎಲ್ಲ ಸ್ವಲ್ಪ ಜಾಸ್ತಿನೇ, ನೋಡಿ ಹಾಕೊಡ್ತೀನಿ. ಎಷ್ಟು ಬೇಕು ಹೇಳಿ ನಿಮಗೆ? ಎಲ್ಲ ಹಣ್ಣು ಮಿಕ್ಸ 1 kg ಹಾಕಿ ಅಣ್ಣ. ಸಾಕಕ್ಕ, ತಗೊಳ್ಳಿ. ಇನ್ನೊಂದು ಸ್ವಲ್ಪ ಜಾಸ್ತಿನೇ? ಬೇಡ ಸಾಕು, ಹಾಕಿ 1 kg ಅಷ್ಟೇ ಎಲ್ಲ ಮಿಕ್ಸ್ ಹಣ್ಣುಗಳನ್ನ. ಸಾಕಲ್ವೇನ್ರಿ ಎಲ್ಲ ಮಿಕ್ಸ್ 1 kg ಹಣ್ಣು? ಪೂಜೆಗೆ 1 kg ತಗೋ, ಇನ್ನೊಂದು kg ನಿನಗೆ ತಿನ್ನೋಕ್ಕಾಯ್ತದೆ ತಗೋ. ಹೆಂಗಿರು ಉಪವಾಸ ಅಂತ ಹೇಳಿರ್ತಾರೆ ಅನ್ಕೋತೀನಿ ನಾನು ವ್ರತದಲ್ಲಿ. ಹ್ಞೂ ಕಣ್ರಿ, ನಿಮ್ಗೆ ಹೆಂಗೆ ಗೊತ್ತು? ಅಷ್ಟು ಗೊತ್ತಾಗಕ್ಲಿವೇನೆ ನನಗೆ? ಅಷ್ಟು ಗೊತ್ತಾಗ್ದ್ರೆ ದಡ್ಡ ಅನ್ಕೊಬಿಟ್ಟಿದ್ಯಾ ನನ್ನ? ಬಿಡು, ನಾನು ಹೇಳ್ತೀನಿ. ಅಣ್ಣ, ಎಲ್ಲ ಥರದ ಹಣ್ಣುಗಳನ್ನು, ಮಿಕ್ಸ್ ಹಣ್ಣುಗಳನ್ನ 1-2 kg ಅಷ್ಟು ಹಾಕಿ. 1 kg ಸಪ್ರೇಟ್ ಹಾಕಿ, ಇನ್ನೊಂದು kg ಸಪ್ರೇಟ್ ಹಾಕಿ. ಎಲ್ಲಾನು ನೋಡಿ ಚೆನ್ನಾಗಿರೋದು ಹಾಕಿ, ಒಂಚೂರು ಕಮ್ಮಿ ರೇಟ್ಗೆ ಹಾಕ್ಕೊಡಿ. ಸರಿ ಆಯಿತು ಬಿಡಿ ಅಣ್ಣ, ಹಾಕೊಡ್ತೀನಿ.